ಕಚ್ಚಲ್ರಿ ಇವತ್ತು ಹಾಂ ರೀ ಕಚ್ಚದ್ರಿ ಯಾಕೆ ಹಿಂಗೆ ಕ್ಲೋಸ್ ಮಾಡೋಕ್ಕಾಗಲ್ರಿ ಈ ಥರ ಕ್ಲೋಸ್ ಮಾಡೋಕ್ಕಾಗಲ್ರಿ ಯಾಕೆ ಕಚ್ಚಿಬಿಡ್ತದೆ ರೀ ಹಾಂ ಹಾಂ ಅದಕ್ಕೇನು ಮತ್ತೆ ಹೋಗ್ಬೇಕ್ರಿ ಏನು ಆಸ್ಪತ್ರೆಗೆ ಹೋಗ್ಬೇಕ್ರಿ ಇಲ್ಲೇ ರೀ ಎಲ್ಲ ಇಲ್ಲೇ ಆಗತ್ತೆ ರೀ ಇಲ್ಲಿ ಬುದ್ಧಿ ಹಚ್ಚಿ ಬಿಡ್ತಾರೆ. ಹಾಂ ಹಾಂ ಯಾವ ಊರಿಂದ ಬಂದಿರೋದು ರೀ? ನಮ್ಮದು ಖಾನಾಪುರ. ಖಾನಾಪುರ ರೀ, ಅಲ್ಲಿಂದ ಬಂದಿರೋದು ರೀ. ಹಾಂ ಎಷ್ಟು ವರ್ಷದಿಂದ ಬರ್ತಾ ಇರೋದು ಬ್ರೋ? 2 ವರ್ಷ. 2 ವರ್ಷದಿಂದ. ಏನಕ್ಕೆ ಬರ್ತಾ ಇರೋದು ಬ್ರೋ? ದೇವ್ರಿಗೆ ನೋಡ್ಲಕ್ಕೆ. ಅದೇ ಏನಕ್ಕೆ? ಎಲ್ಲ ಅಲ್ಲಿ ವಾತಾವರಣ. ಹಾಂ ವಾತಾವರಣ ಇದು ಮಾಡ್ಲಕ್ಕೆ ಬರ್ತಾರೆ. ವಾತಾವರಣಕ್ಕೋಸ್ಕರ 2 ವರ್ಷದಿಂದ. ಅಲ್ಲ ಬೇರೆ ಏನೋ ರೀಸನ್ ಇಲ್ವಾ? ದೇವರು ಭಕ್ತಿ. ಭಕ್ತಿ ಯಾರು ಹೇಳಿರೋದು ಬ್ರೋ ಇಲ್ಲ ಐತೆ ಅಂತ? ನಮ್ಮ ಅಪ್ಪಾಜಿ ಹೇಳಿದ್ರು. ಅಪ್ಪಾಜಿ ನಿಮ್ಮ ಪಪ್ಪವರು ಇಲ್ಲೇ ಬರ್ತಾ ಇದ್ರಾ? ನೀವು ಬ್ರೋ? ನಾವು 3 ವರ್ಷ ಆಯ್ತು ಬರ. 3 ವರ್ಷ. ನೀವೇನಕ್ಕೆ ಬರ್ತಾ ಇರೋದು ಬ್ರೋ? ನಾವು ಸುಮ್ಮನೆ ದೇವ್ರ ಬಗ್ಗೆ ನೋಡೋಕ್ಕೋಸ್ಕರನೇ. 3 ವರ್ಷ ಆಯ್ತು. ಚೋಳು ಅದು. ಹಾಂ ಹಾಂ ನೋಡಿದ್ದೀರಾ ಬ್ರೋ? ನೋಡಿದ್ವಿ. ಎಲ್ಲಿ ಬ್ರೋ? ಎಲ್ಲಿ? ಗುಡಿ ಹತ್ರ. ಅಲ್ಲಿ ಮೇಲ್ಗಡೆ ಹೋಗ್ಬೇಕಾ? ಒಬ್ಬರು ಮಾತಾಡಿ ಬ್ರೋ. ಎಷ್ಟಿದೆ ಮೆಟ್ಲು? 350 ಮೆಟ್ಲಿದ್ದಾವೆ. 350 ಲೇದೆ ಬ್ರೋ. ಕನ್ನಡ ಬ್ರೋ? ಕನ್ನಡ ಅಲ್ಲ ಕನ್ನಡನಾ? ಮತ್ತೆ ತೆಲುಗಲ್ಲಿ ಮಾತಾಡ್ತಾ ಇದ್ದಾರೆ ಬ್ರೋ. ಕನ್ನಡದಲ್ಲಿ ಮಾತಾಡಿ ಬ್ರೋ. ಬ್ರೋ ಏಜ್ ಎಷ್ಟು ಬ್ರೋ ನಿಮ್ಮದು? 15. 15? ಯಾವ ಕ್ಲಾಸ್? 9th. 9th? ನೀ ಹಿಡಿ ಬ್ರೋ ನೋಡು. ಕೊಟ್ಟದ ನಾನು ಕೊಡ್ಸಿದ್ನಿ. ಹಂಗೆ ಹಿಡಿಬೋದಾ ಬ್ರೋ? ಕಚ್ಚಲ್ವಾ? ನೀವು ಕೊಂಡಿನೇ ಹಿಡ್ತಿದ್ದೀರ ಬ್ರೋ? ಹೊಡಿತದ? ಪಕ್ಕ ಹೊಡಿತದ? ಹೊಡಿಯುತ್ತಾ ಬ್ರೋ ಇವಾಗ? ಬಾಯ್ ಎಷ್ಟೋ ಬಾಯ್ ಬಾಯಾಗ ಕಚ್ಚುತ್ತಾ? ಟ್ರೈ ಮಾಡಿ ನೋಡಮ್ ಬ್ರೋ. ಏನು ಬಾಯಾಗ ಹೋಗ್ತೀರಾ? ಆಗುತ್ತಾ? ಹಾಕಲ್ಲ ಬಾಯಾಗ ಯಾರು ಹಾಕಲ್ಲ. ಅಷ್ಟೇ ಅಷ್ಟೇನಾ? ಕೈಯಾಗಿಲ್ಲ ಎಲ್ಲ ಕಲ್ಲಾಗಿರ್ತಾವಂತ್ರಿ. ಕಲ್ಲಾಗಿರ್ತಾವಲ್ಲ ಬ್ರೋ? ಕಲ್ಲಲ್ಲಿ ಇರುತ್ತಾ? ಕಲ್ಲು ಕೆಳಗಡೆ ಇರುತ್ತಾ? ಹಾಂ ಕಲ್ಲು ಕೆಳಗಡೆ ಇರುತ್ತಂತೆ. ನೀವು ಇಲ್ಲ ಅವರು ಹುಡುಕಸಿನ ತರ್ತಾರೆ ಕೆಳಗಡೆ ಹುಡುಕಸಿನ. ಹಾಂ ಸರಿ ಓಕೆ ಹಾಕೊಳ್ಳಿ ಬ್ರೋ. ನೋಡೋ ಹಾಕೊಳ್ಳಿ ಬ್ರೋ. ಜಿಪ್ ಟಾಕಡ ಅಲ್ಲಿ ನೋಡು ಮುಂದೆ ನೋಡು. ತಿರ್ಸೋಣ ಹೋಗ್ರಿ ಖರ್ಚು ಮಾಡಿದ್ರೆ ಹೊಡಿತದ್ರಿ. ನಿಮ್ದು ಇದೆ ಅವ್ರಿ? ಕೈ ಮುಷ್ಟಿ ಮಾಡಂಗಿಲ್ಲ ಆಡ್ರಿ ನೀವು ಸಡನ್ ಆಗಿ ನೀವು ಮಾಡ್ಕೇಸಿ ಹೆಂಗೆ ಹಿಡ್ಕೊಂಬಂಗಿಲ್ಲ ಆಡ್ರಿ. ಹೊಡಿತಂದ್ರೆ ನಿಮ್ಮ ಸ್ವಲ್ಪ ಇದು ಮಾಡಿದ್ರೆ ಅಂದ್ರೆ ಮತ್ತೆ ಹೊಡೆಯಂಗದ ಅಂತ ಏನಾಗಲ್ರಿ? ನಂದು ಗುಲ್ಬರ್ಗ.
ಗುಲ್ಬರ್ಗ. ನನಗೆ ಇರೋದು ಒಂದೇ ಜೀವ. ಏನಾಗುತ್ತೆ ಬ್ರೋ? ನಿಮ್ಮ ಮೊಬೈಲ್ ತಗೊಡ್ತೀವಿ, ನೀ ಶೂಟ್ ಮಾಡೋದು ಬೇಡ, ಕೊಡ್ತೀವಿ ನಾವು. ನೀವು ಏನೇನಾದ್ರೆ ನಾವು ಮಾತಾಡಾಯ್ತಾ, ಅಲ್ಲಿಂದ ಬಂದ್ರಿ ಪಾಪ ಏನು ಮಾಡಲ್ರಿ. ನೀವು ದೇವ್ರ ಮೇಲೆ ಬಗ್ಗೆ ಇಷ್ಟು ಜನ ಇಲ್ಲ ಅಂದ್ರೆ ನಮ್ಗೆ ಏನು ಮಾಡಕ್ಕಲ್ರಿ, ಏನೂ ಮಾಡಲ್ಲ. ನೀವು ಸುಮ್ಮನೆ ಬಿಡ್ರಿ ಆಯ್ತಾ, ನೀವೇನು ಮಾಡಲ್ಲ. ಹಿಂಗೆ ತಿಸ್ಬಿಡ್ರಿ, ಏನಾಗಲ್ಲ. ಹಿಂಗೆ 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 ಬರ್ದು ಬರ್ದು ಬಿಡ್ರಿ, ಬರ್ದು ಬಿಡ್ರಿ, ಬರ್ದು ಅವ್ರ ಮಗ ಏನಾಗಲ್ಲ, ಮಗ ಬರಲಿ, ಟಚ್ ಮಾಡ್ರಿ, ಏನಾಗಲ್ಲ. ಟಚ್ ಮಾಡ್ರಿ, ಟಚ್ ಮಾಡ್ರಿ. ಅಲ್ಲಿ ಬರ್ತಿಲ್ಲ ನೋಡಿ, ಹೊರಗಿದ್ದಾರೆ. ಇಲ್ಲಿ ಹಿಡ್ಕಾರಿ, ಹಿಂದೆ ಹಿಡ್ಕಾರಿ, ಹಿಂಗೆ ಬರಲಿ. ಸ್ವಲ್ಪ ಹಿಸ್ಟ್ರಿ ಕ್ಲಿಯರ್ ಆಕಸಿನ ಹೇಳ್ತೀರಾ ಇದ್ರ ಬಗ್ಗೆ? ಹಾಂ ಹೇಳಿ. ಚಾಲು ಮಾಡ್ರಿ ನೀವು. ಹಾಂ ಸ್ಟಾರ್ಟ್ ಆಗೈತ್ರಿ. ನಮಸ್ಕಾರ, ನಾನು ಬಾಬು ಪೂಜೇರಿ, ಕಂದಕೂರು ತಾಲೂಕು, ಗುರ್ಮಿಟ್ಕಲ್, ಜಿಲ್ಲಾ ಯಾದಗಿರಿ. ಕಂದಕೂರಿನಲ್ಲಿ ಪ್ರತಿ ವರ್ಷ ನಾಗರ ಪಂಚಮಿ ದಿನ ಕಲ್ಲಿಗೆ ಚೇಳು ಹೊಡುತ್ತಾವ. ಪ್ರತಿಯೊಬ್ಬರು ನಾಲಿಗೆ, ತಲೆ, ಕಣ್ಣಿನ ಎಕಡೆ ಬಾಯಲ್ಲಿ ಹಾಕೊಂಡು ತೆಗಿಬೋದ್ರಿ, ಇಲ್ಲಿನ ಇಟ್ಕೊಂಡು ತೆಗಿತಿದ್ದಾರ. ಹಾಂ. ಅದಕ್ಕೆ ಹಿಂಸೆ ಮಾಡಬಾರ್ದು. ಅದು ಎಲ್ಲೇ ನಾರಾಯಣ ಮೈ ತುಂಬ ಏನು ಅಂದ್ರೆ ಮಾಡಿದ್ರೆ ಮುಷ್ಟಿ ಮಾಡ್ಕೇಸಿನ ಹಿಡ್ಕೋಬಾರ್ದು ಅಷ್ಟೇ. ಅದಕ್ಕೆ ತ್ರಾಸ ಕೊಡಬಾರ್ದು. ಹಾಂ ಹಾಂ. ಅದು ಎಲ್ಲೇನಾರೇ ಮೈ ತುಂಬ ಮುಷ್ಟಿ ಮಾಡಿದ್ರೆ ಕಚ್ಚತ್ರಿ. ಯಾವ್ದಾದ್ರು ಕುತ್ತಿಗೆಸಿದ್ರೆ ಸುಮ್ಮನೆ ಇರ್ತಾರೆ. ಹಾಂ ಎಸ್ ಎಸ್ ಓಕೆ ರೀ. ಹಾಂ ರೀ. ಅದು ಎಲ್ಲೇನ ಆರೇ ಆಡ್ಲಿ ಮೈ ತುಂಬ ಎಲ್ಲರೂ ನೋಡ್ರಿ. ಈಗನೂ ನೋಡ್ತಾರೆ. ಅಲ್ಲ ಇವತ್ತು ಜಾತ್ರೆ ಮುಗಿದಾದ್ಮೇಲೆ ನೆಕ್ಸ್ಟ್ ಡೇ ಅಥವಾ 1 ತಿಂಗಳ ಬಿಟ್ಟು ಇಲ್ಲ 2 ತಿಂಗಳ ಬಿಟ್ಟು ಕೇಸಿನ ಬಂದ್ ಕೇಸಿನ ಯಾರಾದರೂ ಹುಡುಗ ಕೇಸಿನ ನೋಡಿದಾರ? ಅಲ್ಲ ನೋಡಿದಾರ ಬ್ರೋ, ಎಲ್ಲ ಸಿಗಲ್ಲ ಅಂತ ಕೇಸಿನ ನೀವು ಬಾಯಲ್ಲಿ ಹೇಳ್ತೀರಾ? ಶನಿವಾರ ಬಂದಾಗಿದ್ದೀವ್ರಿ, ಸಿಗುತ್ತವ್ರಿ. ಅಮಾವಾಸ್ಯೆಗಿಂತ ಸ್ಟಾರ್ಟ್ ಅಂದ್ರೆ ಇವತ್ತು ಜಾಸ್ತಿ ಸಿಗುತ್ತೆ. ಅಮಾವಾಸ್ಯೆಲಿಂತಾನೆ ಸ್ಟಾರ್ಟ್. ಹುಡುಗರೆಲ್ಲ ಬಂದು ಕಲ್ಲು ತೆಗೆದು ನೋಡ್ತಾರ. ಅದನ್ನ ಹಾಂ ಹಾಂ. ಅದೇ ಕೆಲಸ. ನಾಗರ ಪಂಚಮಿ ಅಮಾವಾಸ್ಯೆ ಇರ್ತದಲ್ಲ, ಅಮಾವಾಸ್ಯೆಲಿಂತಾನೆ ಚಾಲು ಇವತ್ತಿನ ತನ. ಹಾಂ ಹಾಂ. ಇದು ಈಗ ಅಲ್ಲ ಇಲ್ಲಿ ಮಾತ್ರ ಚೇಳು ಹಿಡ್ದಿರ, ಅಲ್ಲ ಬೇರೆ ಕಡೆ ಎಲ್ಲಾದ್ರೂ ಹಿಡಿದ ಕೇಸಿ ನೋಡಿದಿರಾ? ಎಲ್ಲಿ ನೋಡಿಲ್ಲ. ಬೇರೆ ಕಡೆಗೆ ಇದ್ರೂ ಇರ್ಬೋದು, ಆದ್ರೆ ಯಾವಾಗಲೂ ಇರಂಗಿಲ್ಲಲ್ಲ. ಬೇರೆ ಕಡೆ ಕಡಿಯತ್ರಿ. ಹಾಂ. ಕಡಿತಾವ, ಆದ್ರೆ ಯಾವತ್ತು ಕಡ್ದಂತ ಮತ್ತೆ ಆ ದಿನ ತನ ವಿಷಯ ಇರ್ತದೆ. ಬೇರೆ ಕಡೆ ಕಡಿದ್ರೆ ಹಾಂ ಹಾಂ. ಇಲ್ಲಿ ಇರಲ್ಲ. ಹಾಂ. ಇಲ್ಲಿ ಇವು ಚೇಳು ಹೆಸರು ಏನಂತ ಕೇಸಿನ ಹೇಳ್ತೀರಾ? ಇಲ್ಲಿ ದೇವರ ಹೆಸರು ಕೊಂಡಮ್ಮ ಅಂತ, ಅಂದ್ರೆ ಕೊಂಡಿ. ಚೇಳು ಯಾವ ತರ ಇರುತ್ತೆ ಇಲ್ಲಿ? ಕೆಂಪು ಚೇಳು. ಕೆಂಪು ಚೇಳು. ಅದು ಬಿಟ್ರೆ ಯಾವ್ದು ಕರಿದ ಗಿರಿದ ಏನಾರ? ಓನ್ಲಿ ಅದು ಒಂದೇ ರೀ. ಓನ್ಲಿ ಕೆಂಪು ಚೇಳು. ಹಾಂ ಹಾಂ. ಇದು ಇದು ಹೆಂಗೆ ಕಟ್ಟದ್ರಿ ಇದು ಗುಡಿ ತನಕ? ನೋಡ್ರಿ 1972ರಲ್ಲಿ. ಹಾಂ. ಇದು ಫಾರೆಸ್ಟ್ 1972ರಲ್ಲಿ. ಅಂದ್ರೆ ಅದಕ್ಕಿಂತ ಮುಂಚೆ ಇತ್ತು. ಹಾಂ ರೀ. ಇದೆಲ್ಲ ಫುಲ್ ಫಾರೆಸ್ಟು, ಕಾಡು ಗೀಡು ಎಲ್ಲ ಇತ್ತು ರೀ. ಹಾಂ. ಇದು ಫಾರೆಸ್ಟ್ ಇದ್ದಾಗ ಒಂದು ಕಲ್ಲಿನ ತರ, ಆಗಿನ ಹಿಂದಿನ ಕಾಲದಾಗ ಏನು ಗುಡಿ ಕಟ್ಟಕ್ಕಾಗಿಲ್ಲ. ಹಾಂ. ಒಂದು ಕಲ್ಲಿನ ತರ ಹಿಂಗ ಸಣ್ಣದೊಂದು ಇದು ಕಟ್ಟಿ ತರ ಮಾಡಿಟ್ಟಿರ್ತಾರ. ಹಾಂ. ಆ ಟೈಮ್ನಾಗ ಫಾರೆಸ್ಟ್ದವರು ಇಲ್ಲಿ ಗುಡ್ಡಕ್ಕಲ್ಲಿ ಅಂದ್ರೆ ಕಟ್ಟಿ ಮಾಡ್ಕಸಿನ ಇಟ್ಟಿದ್ರಿ. ಸುಮ್ ನಾರ್ಮಲ್ ಆಕಸಿನ ಕಲ್ಲು ಇರಲಿಲ್ಲ, ಬರೀ ನೀವು ಕಟ್ಟಿದ್ರಿ. ಅಂದ್ರೆ ನಿಮ್ಮ ಪೂರ್ವಜರು ಎಲ್ಲ ಸೇರ್ಕಸಿನ ಕಟ್ಟಿದ್ರು. ಅದನ್ನ ಹೇಳ್ತೀನಿ. ಅಂದ್ರೆ ಪೂಜೆ ಮಾಡ್ತಿದ್ರಿ ಅಷ್ಟೇ ರೀ. ಅಷ್ಟೇ ಗೊತ್ತಿತ್ತು. ಹಾಂ ಹಾಂ. ಕಾಣಿಸ್ತಿದಿಲ್ರಿ. ಅಂದ್ರೆ ಯಾರಾದ್ರೂ ನಡ್ಕೋತ ಹೋದ್ರೆ ನಡ್ಕೊತಾರಲ್ರಿ. ಪ್ರತಿ ಪಂಚಮಿ, ನಾಗರ ಪಂಚಮಿ ಊರಿನವ್ರು ಎಲ್ಲ ಬಂದು ದೇವಿಗೆ ಹಾಕಿ ಪೂಜೆ ಮಾಡಿ ಅದಕ್ಕೆ ತೀರ್ಸ್ಕೊಂಡು ಹೋಗ್ತಾರೆ. ఇట్లా ఉంటుంది క్రౌడ్ మొత్తం ఇది. సరే ಹುಡುಗರು, ಕನ್ನಡದ ಹುಡುಗರ, ಕರ್ನಾಟಕದ ಹುಡುಗರು. ಹಾಂ ಡೈಲಾಗ್ ಹೊಡಿ ಬ್ರೋ, ಹೊಡಿ ಬ್ರೋ. ಹಾಂ ಹೊಡಿ ಬ್ರೋ, ಏನಾದರೂ ಹೊಡೀರಿ. ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವ ಡೈಲಾಗು? ಹಾಂ ಹೊಡೀರಿ ಬ್ರೋ, ಡೈಲಾಗ್ ಹೊಡಿ ಬ್ರೋ. ಅಲ್ಲ ನಿಮ್ಮ ಹೀರೋ ಯಾರು? ನಿಮ್ಮ ಹೀರೋ ಯಶಂದ ಡೈಲಾಗ್ ಹೊಡಿ ಬ್ರೋ. ಹಾಂ ಹೊಡಿ ಬ್ರೋ. ಹಾಂ ಹೊಡಿ ಬ್ರೋ. ಟ್ಯಾಕ್ಸಿಲಿ ಹೊಡಿದ್ಯಾ ಇಲ್ಲ ಯಾವ್ದು ರಾಮಾಚಾರ್ಯ ಹೊಡಿದ್ಯಾ? ಹೊಡಿ ಬ್ರೋ.
ಹುಡಿ ಬ್ರೋ ಹೊಡಿದ್ರೆ ಅಪ್ಲೋಡ್ 100% ಅಪ್ಲೋಡ್ ಮಾಡ್ತೀನಿ. ಟ್ಯಾಕ್ಸಿ ಬೇಡ ಮೀರಣ್ಣ ಹಾಂ ಪುಷ್ಪ ಡೈಲಾಗ ಹಾಂ ಹೊಡಿ ಸರಿ ಹುಡಿ ಹೊಡಿ ಬ್ರೋ ಹೊಡಿ ಅದರಲ್ಲಿ ಏನಾಯ್ತು ಹಾಂ ಹೊಡಿ ಬ್ರೋ ಸ್ಟೋರೇಜ್ ಫುಲ್ ಆದ್ಮೇಲೆ ಹೊಡಿತೀಯ ಬ್ರೋ ನೀವು ಯಾವತ್ತು ತಗ್ಗದೇಲೆ ಎಷ್ಟು ವರ್ಷದಿಂದ ನಡೀತಾ ಇದ್ರಿ ಪೂಜೆ ಇಲ್ಲ ಹಾಂ ಎಷ್ಟು ವರ್ಷದಿಂದ 300 ವರ್ಷ ಆಗ್ಯದ 1000 ವರ್ಷ ಆಗ್ಯದ ಯಾರು ಗೊತ್ತು ಅಜ್ಜ ಮುತ್ತನವ್ರಲಿಂತ ನೋಡೋದು ಹಾಂ ಹಾಂ ಅಲ್ಲ ನೀವು ನಮ್ಮ ಕೈ ಮೇಲೆ ಇದು ಗುಡಿ ಮಾಡಿವಿ ಗುಡಿ ಮಾಡಿಕೇಸಿ ಕಮಿಟಿಲಿಂತ ಈ ಮಂದಿ ಜನ ಜಾತ್ರೆ ಪೂರ ಮೈಬನಗರ ಹೈದರಾಬಾದ್ ಕರೀಂನಗರ ಮುಂಬೈ ಬೆಂಗಳೂರು ಮೈಸೂರು ಮತ್ತು ಧಾರವಾಡ ಹುಬ್ಳಿ ಎಲ್ಲ ಮಂದಿ ಎಲ್ಲ ಕಡೆಯಿಂದ ಬರ್ತಾರೆ ಎಲ್ಲ ಜನ ಬರ್ತಾರೆ. ಪಕ್ಕ ಪೋಸ್ಟ್ ಮಾಡ್ತೀನಿ ಡೈಲಾಗ್ ಹೊಡೆದ್ರೆ ಪೋಸ್ಟ್ ಮಾಡ್ತೀನಿ ಯಾರು ಬೇಕಾದ್ರೆ ಕನ್ನಡ ಹೊಡ್ರಿ ತೆಲುಗು ಹೊಡ್ರಿ ಯಾವುದಾದ್ರೂ ಹೊಡ್ರಿ ಡೈಲಾಗ್ ಹೊಡೆದ್ರೆ ಪೋಸ್ಟ್ ಮಾಡ್ತೀನಿ రావద్దు మా నెట్వర్క్ రావద్దు లేకపోతే డాక్స్ మంచిగా ఉండేది ಈಗ ಅಂದಂದ್ರೆ ಅದೇ ಏನ್ ಅಂಟಲ್ಲೇ ಡೈಲಾಗ್ ಹೊಡೆದ್ರೆ ಪಕ್ಕ ಪೋಸ್ಟ್ ಮಾಡ್ತೀನಿ ಅಣ್ಣ ಡೈಲಾಗ್ ಹೊಡ್ರಿ ಯಾವುದಾದ್ರೂ ಹೊಡಿ ಅಣ್ಣ ಕನ್ನಡದಾಗ ಹೊಡಿ ತೆಲುಗುದಾಗ ಹೊಡಿ ಯಾವುದಾದ್ರೂ ಹೊಡಿ ಹಾಂ ಕನ್ನಡದಾಗ ಹೊಡಿ ಹೊಡ್ರಿ ಅಣ್ಣ ಕನ್ನಡದಲ್ಲೇ ಹೊಡ್ರಿ ಯಾವ್ದು ಗೊತ್ತಿಲ್ವಾ ನಿಮಗೆ ಹಾಂ ಹೊಡ್ರಿ ಬ್ರೋ ಪುಷ್ಪ అంటే ಫ್ಲವರ್ ಅನ್ಕೊಟ್ಟಿವ ಫೈರ್ ತಗ್ಗೇದಿಲ್ಲ ಅದು ಒಂದೇ ಡೈಲಾಗ್ ಹೊಡಿತಾವ ಅಣ್ಣ ಕನ್ನಡದಾಗ ಹೊಡ್ರಿ ಅಣ್ಣ ಕನ್ನಡದಾಗ ಹೊಡಿದ್ರೆ ಸ್ವಲ್ಪ ಗೊತ್ತಿರುತ್ತೆ ಕನ್ನಡದವ್ರು ಅಂತ ಹೊಡ್ರಿ ಅಣ್ಣ ಕನ್ನಡದಾಗ ಹೊಡ್ರಿ ಅಣ್ಣ ಯೂಟ್ಯೂಬ್ ಐತಣ್ಣ ಹಾಂ ಬಟ್ ನೆಟ್ವರ್ಕ್ ಬರಲ್ಲ ಅಣ್ಣ ಇಲ್ಲಿ ನಿಮ್ಮ ಊರಲ್ಲಿ ಹಿಂದಿನ ಆದಿ ಕಾಲದಂತ ದೇವ್ರು ಅದಾರ ಹಾಂ ರೀ ಆದ್ರೆ ಪ್ರಚಾರ ಇಲ್ಲ ನಮ್ಮೂರವ್ರು ಎಷ್ಟೇ ಗೊತ್ತು. ಹಾಂ ಅದೇ ನಾ ಇವತ್ತು ಬಂದು ನೋಡಿದಾದ್ಮೇಲೆ ನಂಗೆ ಗೊತ್ತಾಗಿರೋದು ಈ ರೇಂಜಿಗೆ ಇಷ್ಟು ಜನ ಬರ್ತಾರೆ ಅಂತ ಕೇಸಿನ ನಾನು ನಮ್ಮೂರು ಅಂದರೆ ನಮ್ಮದು ಗುಲ್ಬರ್ಗ ಡಿಸ್ಟಿಕ್ ರೀ ಗುಲ್ಬರ್ಗಲ್ಲಿಂದ ಇಲ್ಲಿ ಬಂದಿರೋದು ನಾನು ನೋಡೋಕ್ಕೋಸ್ಕರ ಅಂತ ಕೇಸಿನ ಇವತ್ತೇ ನಂಗೆ ಗೊತ್ತಾಗಿರೋದು ಇಷ್ಟೊಂದು ಜನ ಬರ್ತಾರೆ ಅಂತ ಕೇಸಿನ ನೋಡೋಕೆ ಮಾತ್ರ ಚಿಕ್ಕ ಊರು ಐತ್ರಿ ಒಪ್ಕೋತೀನಿ ರೀ ಬಟ್ ತುಂಬ ಜನ ಬರ್ತಾರೆ ತುಂಬ ಹಾಂ ರೀ ಬಂದು ಟಿವಿನಿಂದಾಗ ಇಂಟಿ ಕೊಟ್ಟಿವಿ ಅಂದರೆ ಜಾಸ್ತಿ ಜನಕ್ಕೆ ಬೆಳಕಿಗಿಲ್ರಿ ಬಟ್ ಆದ್ರೆ ಹೇಳ್ತಾ ಇದ್ದೀನಿ ರೀ ಅಂದ್ರೆ ಈ ತರ ಇರುತ್ತೆ ಅಂತ ಕೇಸಿನ ತುಂಬಾ ಜನ ಗೊತ್ತಿಲ್ರಿ ಹಾ ತುಂಬಾ ಜನ ದೂರಿಂದ ಬರ್ತಾರ್ರಿ ಬಟ್ ತುಂಬಾ ಜನ ಗೊತ್ತಿಲ್ರಿ ಹಾ ಆವಾಗ ಏನಂತಂದ್ರೆ ಫಾರೆಸ್ಟ್ದವರು ಗಿಡ ನೆಟ್ಲಕ್ಕ ಲೇಬರ್ ತಂದಾರ ಹಾ ಹಾ ಲೇಬರ್ ಅಂದಕ್ಕೆ ಆಫೀಸ್ ಅವಾಗ ನೀವು ಇದ್ರಿ ಅಲ್ಲ ನಮ್ಮ ಅಪ್ಪನವರು ನಮ್ಮ ತಂದೆಯವರು ಫಾರೆಸ್ಟ್ ವಾಚರ್ ಹಾ ಆವಾಗ ಏನಂತಂದ್ರೆ ಈ ಗಿಡ ನೆಟ್ಲಕ್ಕ ಲೇಬರ್ ಬರ್ತಾರಲ್ರಿ ಹಾಂ ರೀ ಬಂದದ್ನಾಗ ಅವರು ಫಾರೆಸ್ಟ್ ಬಂದು ಅಲ್ಲಿ ಕಟ್ಟಿ ಆದಂತ ಹೋಗಿ ಕಟ್ಟಿ ಮೇಲೆ ಕೂತಾರ ಹಾಂ ಹಾಂ ಕಟ್ಟಿ ಮೇಲೆ ಯಾವಾಗ ಕೂತಾರ ಅವ್ನು ಕಣ್ಣು ಹೋಗ್ಬಿಟ್ಟಾವ ಹಾಂ ರೀ ಕಣ್ಣು ಹೋದ್ಮ್ಯಾಕ ಅವ ಎಲ್ಲರೂ ಲೇಬರ್ ಕೇಳ್ಯಾರ ಅಂತ ಹಿಂಗೆ ಪರಿಸ್ಥಿತಿ ಆಗ್ಯದ ಮತ್ತು ಹೆಂಗೆ ಮಾಡ್ಬೇಕು ಇಲ್ಲಿ ಏನಾದ ಅಂತ ಕೇಳ್ಯಾರ ಅಲ್ಲ ರೀ ನೀವು ಹೋಗಿ ದೇವಿ ಗುಡಿ ಮೇಲೆ ಕುಂತೀರಿ ಅದಕ್ಕೆ ನಿಮ್ಗೆ ಹಿಂಗಾಗ್ಯದ ನೀವು ಅರಿಕೆ ಏನು ಬೇಡಿಕೆ ಅಂತೀರಿ ನಿಮ್ಮ ಇಷ್ಟ ಅಂತಂದ್ರೆ ಅವಾಗ ನನ್ನ ಕಣ್ಣು ಬಂದರೆ ನಿಮ್ಮ ಗುಡಿ ಕಟ್ತೀನಿ ಅಂತ ಹೇಳ್ಯಾರ ಹಾಂ ಹಾಂ ನಮ್ಮ ಕಣ್ಣು ಬಂದರೆ ನಿಮ್ಮ ಗುಡಿ ಕಟ್ಸ್ತೀನಿ ಅಂತ ಹೇಳ್ಯಾರ ಹೇಳಿದ ಮ್ಯಾಕ ಆ ತಕ್ಷಣ ಕಣ್ಣು ಬಂದವ ಬಂದ ಮ್ಯಾಕ ಅವರು ಇರೋದಾಗ ಒಂದು ತಿಂಗಳು 2-3 ತಿಂಗಳು ಬಿಟ್ಟು ಸಣ್ಣದೊಂದು ಥರ ಗುಡಿ ಕಟ್ಟಿದ್ರು ಸಣ್ಣದು ಸಣ್ಣ ಮನುಷ್ಯ ಕೂಡ ಒಂದೇ ಮನುಷ್ಯ ಕೂಡ್ತಿದ್ರು ಅವ್ರು ಫಾರೆಸ್ಟ್ ಆಫೀಸರ್ ಕಟ್ಟಿರೋದ್ರಿ ಕಟ್ಟಿದ್ರು ಚಿಕ್ಕದಾಗ ಕಸಿನ್ ಕಟ್ಟ್ರಿ ಹಾಂ ಹಾಂ ಯಾವಾಗ 72ರಲ್ಲಿ 72ರಲ್ಲಿ ಹಾಂ ರೀ ಅಲ್ಲಿಂದ ನಾವು ಊರಿನ ಜನಗೆ ಅಷ್ಟೇ ಗೊತ್ತಿತ್ತು ಹಾಂ ಈಗ ಒಂದು 20 ವರ್ಷದಿಂದ ಪತ್ರಕರ್ತರು ಮತ್ತು ನೀವು ಮೀಡಿಯಾದವರು ಬಂದು ಪ್ರಚಾರ ಮಾಡಿರೋದಕ್ಕೆ ಇಷ್ಟೆಲ್ಲ ದೊಡ್ಡದಾಗಿದೆ ಆದ್ಮೇಲೆ ಯಾರೇ ಪ್ರತಿ ವರ್ಷ ಅವ್ರವ್ರ ಅರಿಕೆ ಮಕ್ಕಳು ಏನು ಬೇಡಿಕೆ ಅಂತಾರೆ ಅವ್ರಿಗೆ ಆಗ್ತದೆ ಅನುಕೂಲ ಆಗ್ತದೆ ಆದಕ್ಕೆ ಇಷ್ಟು ಜನ ಸೇರ್ತಾರೆ ಆದರೆ ಅಲ್ಲಿ ಒಂದು ಯಜಮಾನ ಬರ್ತಾರೆ ಪ್ರತ್ಯಕ್ಷ ಸಾಕ್ಷಿ ಅವ್ರು ನಿಂತ ಕೇಳ್ಬೇಕು ಯಾಕಂತಂದ್ರೆ ಕೇಳಿದಾರೆ ನಾನು ರೀ ಅವ್ರಿಗೆ ಅವ್ರು ನಿಮ್ಮ ಬಾಯಿಲಿಂದ ಹೇಳ್ಬೇಕು ಅವರು ಹೇಳಿದಾರೆ ಅವ್ರು ಅವಾಗಲೇ ಹೇಳಿದಾರೆ ಹೇಳಿದ್ರಿ ಹೇಳಿದಾರೆ ಅಲ್ಲ ಸ್ಟೆಪ್ಸ್ ಎಷ್ಟಿದಾವ್ರಿ ಇಲ್ಲಿ 323 ಕರೆಕ್ಟ್ 323 ಡೈಲಿ ಬರ್ತಾರ ಒಬ್ಬರು ಸ್ವಾಮೀಜಿ ಇಲ್ಲಿ ಪೂಜೆ ಮಾಡಕ ಪೂಜೆ ಮಾಡೋದು ದಿನ ಯಾರು ಪೂಜೆ ಇರ್ತಾರೆ ಅವ್ರು ಡೈಲಿ ಬರ್ತಾರೆ ಹೆಸರೇನು ಹೇಳ್ತೀರಾ ಅವ್ರ ಹೆಸರು ಸ್ವಾಮೀಜಿ ಹೆಸರು ಸ್ವಾಮೀಜಿ ಹಂಗೆ ಒಬ್ಬರಿಗೆ 1 ವರ್ಷ ಬರ್ತದ್ರಿ ದೇವ್ರ ಪೂಜೆ ಮಾಡೋದು ಒಬ್ರಿಗೆ ವರ್ಷಕ್ಕೆ ಒಬ್ಬರು ಹಾಂ ಹಾಂ 50 ಮನೆ ಅವ ಓ ಈ ಥರ ರೀ ಹಾಂ ಹಾಂ 50 ಮನೆ ಪ್ರತಿ ವರ್ಷ ಒಬ್ಬರು ಹಾಂ
ಪೂಜಾರಿಗಳಿಗೆ ಒಂದು ವರ್ಷಕ್ಕೊಬ್ಬರಿಗೆ ಬಂದರೆ ಇದು ಈಗ 10 ವರ್ಷ 20 ವರ್ಷ ಆಗ್ತಾವೆ ಅವು ಬರೋದು. ಇಲ್ಲೇನಂತಂದರೆ ಇಲ್ಲಿ ತಾಯಿ ಏನು ಅಲ್ಲ ಗುಡಿಲಿಂದ ರೋಡ್ ಎಷ್ಟು ಕಿಲೋಮೀಟರ್ ಆಗುತ್ತೆ ರೀ? 1 ಕಿಲೋಮೀಟ್ರ್ ಆಗ್ತದೆ. ಇಲ್ಲಿ ಸ್ಟೆಪ್ ಇಲ್ಲಿ ಚಪ್ಪಲಿಂತ ಅಲ್ರಿ, ಊರಾಗ್ಲಿಂತ. ಊರಲ್ಲಿ ಅಂತೀರಿ? ಒಂದು ಕಿಲೋಮೀಟರ್. ಹಾಂ ಹಾಂ. ಈಗ ಪಬ್ಲಿಕ್ ನೋಡಿರಲ್ರಿ? ಹಾಂ ಅದೇ ನೋಡಿದ್ರೆ ತುಂಬ ಜನ ಇದ್ದಾರೆ. ತುಂಬ ಜನ ಆದ್ರೆ ಹಾಂ ಹೋಗ್ತಾ ಇರ್ತಾರೆ, ನೋಡಿದ್ದಾರೆ. ಹಾಂ ಹಾಂ. ಇಲ್ಲಿ ಅನ್ನದಾನ ನೋಡ್ರಿ ಎಷ್ಟಾಗ್ತದ, ಒಂದು 50 ಪಾಕೆಟ್ ಅಕ್ಕಿ ತಂದಿವಿ. ಹಾಂ ಹಾಂ. ಈಗ ನೋಡ್ರಿ ಇಲ್ಲಿ ಗೋದಮ್ಮ ಇದು 50 ಪಾಕೆಟ್ ತಂದಿವಿ. ಓ ಚಿಕ್ಕದಾಗಿ ನಡೀತಾ ಇತ್ತು, ಇವಾಗ ಗ್ರ್ಯಾಂಡ್ ಆಕೇಸಿ ನಡೀತಾ ಇರೋದ್ರೆ ಜೋರು ಅಂದ್ರೆ ಈಗ ಪಬ್ಲಿಕ್ ಹೆಚ್ಚಿಗೆ ಆಗಿ ಏನಿಲ್ಲ ಅಂದ್ರೆ 600 ವರ್ಷ ಮೇಲೆ ಆಯ್ತೀವಿ. ಎಷ್ಟು ವರ್ಷ? 15 ವರ್ಷ ಆಯ್ತಾ? 20 ವರ್ಷ ಆಯ್ತು ಗುಡಿ ಕಟ್ಟಿ. 20 ವರ್ಷ ಆಯ್ತು ಗುಡಿ ಕಟ್ಟಿ. ಜೋರು ನಾಡ್ದು. ಎಷ್ಟು ಜನ ಅಡುಗೆ ಮಾಡ್ತೀರಲ್ರಿ? ಮನೆಗೊಬ್ಬರು ಇದ್ರು ನೋಡಿ ಊರು. ಮನೆಗೊಬ್ಬರು ಮನೆಗೊಬ್ಬರು ಅಂದ್ರೆ ಇವ್ರೇ ಅಂತ ಫಿಕ್ಸ್ ಇಲ್ಲ? ಇಲ್ಲ ಎಲ್ಲರೂ ಕಲ್ತೆ ಮಾಡ್ತಾರೆ. ಹಾಂ ಹಾಂ. ಅಪ್ಪೋ ಯಾವ ರುಚಿಗೆ ಐತೆ. ಇದೇ ಊರಾಗ ಭಕ್ತರು ಕೊಡ್ತಾರ್ರಿ. ಭಕ್ತರು ಕೊಟ್ಟಿರೋದು ಎಲ್ಲ ಊರು ಜನನೇ ಕೊಡ್ತಾರ್ರಿ. ಹಾಂ ಹಾಂ. ಊರು ಜನ ಏನಿಲ್ಲ ಅಂದ್ರೆ 1,00,000 1.5 ಲಕ್ಷ ಮಾಡ್ರಿ. ಹಾಂ ಮನಿಗೆ ತಪ್ಪಲಾರಂಗ್ ಕೊಡ್ತಾರ. ಹಾಂ ಹಾಂ. ಅಕ್ಕಿ, ಬ್ಯಾಳಿ, ಬೆಲ್ಲ, ರೊಕ್ಕ, ಎಣ್ಣೆ, ಏನು ವ್ಯವಸ್ಥೆ ಇಲ್ಲಿ ಏನು ಐಟಮ್ ಬೇಕು ರೀ. ಅಲ್ಲ ವರ್ಷಕ್ಕೆ ಒಂದೇ ಸಲ ಕೊಡ್ತಾರೆ ಏನ? ಇಲ್ರಿ, ಜಾತ್ರೆಗೆ ತಪ್ಪಲಾರ್ದಂಗ ಜಾತ್ರೆ ಕೊಡ್ತಾರೆ, ಪ್ರತಿಯೊಬ್ಬರು ಕೊಡ್ತಾರೆ. ಪ್ರತಿಯೊಬ್ಬರು ಎಷ್ಟು ಮನೆ ಇದಾವ ಗೊತ್ತ್ರಿ? ಎಷ್ಟು ಮನೆಗಳು ಎಷ್ಟು ಜಗ್ಗೆ ಒಂದೇ ಮನೆ? 2,000 ಹೆಂಗೆ ಐತೆ? ಕಮ್ಮಿ ಅದಾವ. ಗೇಟಿಂದ ಮುಟ್ಟವಲ್ರಿ. ಇಲ್ಲಿಂದ ಗೇಟಿಗೆ ಮುಟ್ಟ್ಯಾವ್ರಿ. ಹೌದಾ? ನಾನು ಫಸ್ಟ್ ಟೈಮ್ ಬಂದಿರೋದ್ರಿ, ನಂಗೆ ಅಷ್ಟೊಂದು ಕ್ಲಿಯರ್ ಆಗೋತ್ತಿಲ್ಲ, ಸುಳ್ಳೆ ಕೇಳ್ತಾರೆ. ಏನಕ್ಕೆ ಬರ್ತಾ ಇರೋದ್ರೆ? ಏನಕ್ಕೆ ಬರ್ತಾ ಇರೋದು? ಅಲ್ಲ ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ. ಅದೇ ಏನಕ್ಕೆ ಬರ್ತಾ ಇರೋದು? ಏನು ದೇವತ್ತು ಪವರ್ಫುಲ್ ಅದ. ಇವು ಬಿಚ್ಚಿರ್ತಾವಲ್ಲ ಕಚ್ಚಂಗಿಲ್ಲ. ಏನು ರೀ ಇರ್ತಾವಲ್ಲ ಬಿಚ್ಚು ಜೇನುಳ ಕಚ್ಚಂಗಿಲ್ಲ ಅಂದೆ. ಜೇನುಳ ರೀ? ಚೇಳ್ರಿ. ಹಾಂ ಹಾಂ. ಅದಕ್ಕೋಸ್ಕರ ಬರ್ತಾ ಇರೋದ್ರಿ? ಬೇರೆ ಏನೂ ರೀಸನ್ ಇಲ್ರಿ, ಬರೀ ಅಷ್ಟು ಚೇಳು ಕಚ್ಚಲ್ಲ ಅದಕ್ಕೋಸ್ಕರ ಬರ್ತಾ ಇಲ್ಲ. ನಾಲ್ಕೈದು ವರ್ಷದಿಂದ ಹತ್ತಿರ ಆಗತ್ತೆ ರೀ ಇದು ನಿಮಗೆ? ನಮ್ಗೆ ಹತ್ತಿರ ಒಂದು ಸಣ್ಣ 30 ಕಿಲೋಮೀಟ್ರ್. 30 ಕಿಲೋಮೀಟ್ರ್? ಹಾಂ. ಏನಕ್ಕೆ ಬರ್ತಾ ಇರೋದ್ರಿ? ಈ ದೇವಸ್ಥಾನ ನೋಡಕ್ಕ. ಸುಮಾರು ಒಂದು 4 ವರ್ಷದಿಂದ 4 ವರ್ಷದಿಂದ. ಏನಕ್ಕೆ ಬರ್ತಾ ಇರೋದು ಬ್ರೋ? ಜಾತ್ರೆ ಉತ್ಸವ ಇದೆ, ಅದರ ಸಲುವಾಗಿ ಬಂದಿದ್ದೀವಿ. ಗೈಸ್ ನೋಡಿದ್ರಲ್ಲ ಹೆಂಗಿತ್ತು ಇವತ್ತು ಜಾತ್ರೆ? ಸಖತ್ತಾಗಿತ್ತು. ನಾನು ಚೇಳು ಹಿಡಿದೆ, ನನಗೂ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಹಲೋ ಸರ್, ನೀವು ಚೇಳು ಹಿಡ್ದಿದ್ದೀರಾ? ಹಿಡ್ದಿದ್ದೀರಾ? ಎಕ್ಸ್ಪೀರಿಯನ್ಸ್ ಆಗೈತ್ರಿ? ಯಾವ ಥರ ಇರುತ್ತೆ ರೀ ಚೇಳು ಫೀಲಿಂಗ್? ಕೆಂಪು ತೇಳು ಫೀಲಿಂಗ್ ಹೆಂಗಿತ್ತು ರೀ? ಏನು ಭಯ ಆಗಿಲ್ಲ ರೀ? ಹಾಂ, ಅವ್ರಿಗೆ ಮಾತ್ರ. ಅವರು ಹಿಡ್ದಿದ್ದಾರೆ ರೀ? ಮಾತ್ರ ಭಯ ಆಗಲ್ಲ ಬರೋ, ನಾಳೆ ಬಂದ್ರೆ ಮಾತ್ರ ಕಡ್ದಾಗ ಕೊಟ್ರೆ. ನೆಕ್ಸ್ಟ್ ಡೇ ಬಂದು ನೋಡಿದ್ದೀರಾ ಒಂದ್ಸಲ ಆದರೂ? ಇರುತ್ತೆ ಬ್ರೋ, ಎಷ್ಟೋ ಬಂದ್ರೆ ಕಡಿತ ಅಂತ ಹೇಳ್ತಾರೆ ಇಲ್ಲೆಲ್ಲ. ನೋಡಿದ್ದೀರಾ ಒಂದ್ಸಲ ಆದರೂ ಬಂದು? ನೆಕ್ಸ್ಟ್ ಡೇ ಯಾವತ್ತಾದರೂ ಬಂದಿದ್ದೀರಾ? ಭಯ ಜಾಸ್ತಿ ನೆಕ್ಸ್ಟ್ ಟೈಮ್ ಬರೋಕ್ಕೆ. ಅಲ್ಲ ಬ್ರೋ, ನೆಕ್ಸ್ಟ್ ಟೈಮ್ ಆದರೂ ಯಾವತ್ತಾದರೂ ಬಂದಿದ್ದೀರಾ ಅಲ್ಲ ಇದು ಗುಡಿಗೆ? ಬಂದಿದ್ದೀರಾ? ನೋಡಿದ್ದೀರಾ? ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ, ಸಿಗಲೇ ಇಲ್ವಾ? ಹಾಂ ಹಾಂ ಹಾಂ. ಸರಿ, ಓಕೆ ಬ್ರೋ. ಏನು ಓದೋದಾ, ಏನು ಕೆಲಸ ಮಾಡೋದಾ, ಏನು ಮಾಡ್ತೀರ? ಕಾಲೇಜಾ ಬ್ರೋ? ಏನು ಓದ್ತಾರ ಅದು ಬ್ರೋ? ಸೆಕೆಂಡ್ ಇಯರ್. ನೀವು ಬ್ರೋ? ನಮ್ಮದು ಸ್ಟುಡಿಯೋ ಐತೆ ಬ್ರೋ. ಸ್ಟುಡಿಯೋ ವರ್ಕಾ?